ಥ್ಯಾಂಕ್ ಯು ಜೀಸಸ್. ಎಲ್ಲರೂ ಸದಾ ದೇವರ ನಾಮವನ್ನು ನಾವು ಘನಪಡಿಸುವಂಥ ಸಮಯ. ಪ್ರೀತಿಯುಳ್ಳ ದೇವಚಂದ್ರೇ, ಸುಮಾರು 10-12 ದಿನಗಳಿಂದ ಮಾರ್ನಿಂಗ್ನಲ್ಲಿ ದೇವರ ವಾಕ್ಯ ಪ್ರಸಾರವಾಗ್ತಾ ಇಲ್ಲ. ನಮ್ಮನ್ನು ಕ್ಷಮಿಸ್ರಿ, ಯಾಕೆಂದರೆ ಒಂದು ವಿಡಿಯೋ ಎಡಿಟಿಂಗ್ ನಡೀತಾ ಇದೆ. ಮೋನಿಕಾ ಸಿಸ್ಟರ್ ಅವರು ವಿಡಿಯೋನ ಮಾಡಿದ್ದಾರೆ, ಒಂದು ಹಾಡನ್ನು, ಅದರ ಎಡಿಟಿಂಗ್ ನಡೀತಾ ಇತ್ತು. ಇವತ್ತು ಆ ಎಡಿಟಿಂಗ್ ಕಂಪ್ಲೀಟ್ ಆಗಿದೆ ಎಂಬುದಾಗಿ ನಾನು ನೆನೆಸುತ್ತೇನೆ. ನಾಳೆ ವಿಶೇಷವಾದ ಸಂದೇಶಗಳು ನಾಳೆಯಿಂದ ಪ್ರಾರಂಭವಾಗಲಿಕ್ಕಿದೆ. ಬಹಳ ಜನರು ನೀವು ಕಾಲ್ ಮಾಡಿ ಕೇಳ್ತಾ ಇದ್ರಿ, ಪಾಸ್ಟ್ರೇ ಹುಷಾರಿಲ್ವಾ, ಏನಾಗಿದೆ, ಯಾಕೆ ಬರ್ತಾ ಇಲ್ಲ, ದೇವರ ವಾಕ್ಯ ನನಗೆ ಬರ್ತಾ ಇಲ್ವಾ ಅಥವಾ ಬೇರೆಯವರಿಗೆ ಬರ್ತಾ ಇಲ್ವಾ ಅಂತ ಅನೇಕ ಜನರು ನೀವು ಕೇಳ್ತಾ ಇದ್ದೀರಿ. ಹೌದು ಪ್ರೀತಿಯುಳ್ಳ ದೇವಚಂದ್ರ, ಯಾರಿಗೂ ಸದಾ ಬರ್ತಾ ಇಲ್ಲ. ನಾಳೆಯಿಂದ ದೇವರ ವಾಕ್ಯ ನಿರಂತರವಾಗಿ ಉದಯ ಕಾಲದ 5 ಗಂಟೆಗೆ ಸರಿಯಾಗಿ ದೇವರು ನಮ್ಮೊಟ್ಟಿಗೆ ಮಾತನಾಡಲಿಕ್ಕಿದ್ದಾನೆ. ಪ್ರತಿದಿನವೂ ಸದಾ ವಿಶೇಷವಾದಂಥ ಈ ನಿತ್ಯವೂ ಕರ್ತನೊಂದಿಗೆ ಎನ್ನುವಂಥ ಈ ಸಂದೇಶಗಳನ್ನು ನೀವು ಪ್ರತಿದಿನವೂ ಸದಾ ನಾಳೆಯಿಂದ ನೋಡಬಹುದು. ಅಷ್ಟು ಮಾತ್ರವಲ್ಲದೆ ವಿಶೇಷವಾದಂಥ ಒಂದು ಪ್ರಕಟಣೆ ಏನೆಂದರೆ, ಬರುತ್ತಿರುವಂಥ ವಿಶೇಷವಾದಂಥ ವಿಡಿಯೋ ಮೋನಿಕಾ ಸಿಸ್ಟರ್ ಹಾಡಿದ್ದಾರೆ. ಆ ಹಾಡಿರುವಂಥ ವಿಡಿಯೋಗಾಗಿ ಕರ್ತನ ಸನ್ನಿಧಾನದಲ್ಲಿ ನೀವು ಪ್ರಾರ್ಥನೆ ಮಾಡಿಕೊಳ್ಳ್ರಿ. ವಿಶ್ವದಾದ್ಯಂತ ಇರುವಂಥ ಅನೇಕ ಜನರು ಆ ಹಾಡನ್ನು ಕೇಳುವಾಗ ಮಾನಸಾಂತರ ಹೊಂದಲಿಕ್ಕಾಗುವಂತೆ ದೇವರು ಸಹಾಯ ಮಾಡಬೇಕೆಂಬುದಾಗಿ ದೇವರ ಸಮಕ್ಷಮದಲ್ಲಿ ನೀವು ಪ್ರಾರ್ಥನೆಗಳನ್ನು ನೀವು ಮಾಡಿಕೊಳ್ಳ್ರಿ. ಕರ್ತನು ನಿಮ್ಮನ್ನು ಆಶೀರ್ವಾದ ಮಾಡಲಿ. ವಿಶೇಷವಾದಂಥ ಒಂದು ಪ್ರಕಟಣೆ ಏನೆಂದರೆ, ಅತಿ ಶೀಘ್ರದಲ್ಲಿ, ಅಂದರೆ ಈ ವಾರ ಅಥವಾ ಬರುವ ವಾರದಲ್ಲಿ ಒಂದು ವಿಶೇಷವಾದಂಥ ಪ್ರಕಟಣೆಯನ್ನು ನಾವು ಪ್ರಕಟಿಸಲಿಕ್ಕಿದ್ದೇವೆ. ನಿಮ್ಮ ಮಕ್ಕಳು ಒಳ್ಳೆ ಹಾಡುಗಾರರಾಗಿರುವುದಾದರೆ ಆ ಹಾಡುಗಳನ್ನು ವಿಡಿಯೋ ಮಾಡಿ ನಮಗೆ ಕಳಿಸ್ರೆ, ಒಂದು ದೊಡ್ಡದಾದಂಥ ಕಾಂಪಿಟೇಷನನ್ನು ನಾವು ಹಿಡಿತಾ ಇದ್ದೇವೆ. ಯಾಕೆಂದರೆ ನವೆಂಬರ್ 1ನೇ ತಾರೀಕು ಕನ್ನಡ ರಾಜ್ಯೋತ್ಸವದ ದಿನವಾಗಿರುವುದರಿಂದ ನಮ್ಮ ದರ್ಶನ ಕರ್ನಾಟಕ ರಕ್ಷಣೆಗೆ ಬರಬೇಕೆನ್ನುವಂಥ ಆ ದರ್ಶನವನ್ನು ನಮ್ಮ ಹೃದಯದಲ್ಲಿಟ್ಟು ಯಾವಾಗಲೂ ಕರ್ನಾಟಕಕ್ಕಾಗಿ ನಾವು ಪ್ರಾರ್ಥನೆ ಮಾಡ್ತಾ ಇರ್ತೇವೆ. ಪ್ರತ್ಯೇಕವಾಗಿ ದೇವರ ಸನ್ನಿಧಾನದಲ್ಲಿ 5 ವರ್ಷದಿಂದ 12 ವರ್ಷದ ಒಳಗಿನ ಗಂಡು ಮತ್ತು ಹೆಣ್ಣು ಮಕ್ಕಳು ಹಾಡುಗಳನ್ನು ಹಾಡಿ ನಮ್ಮ ವಾಟ್ಸಪ್ ಗ್ರೂಪಲ್ಲಿ ಕಳಿಸುವುದಾದರೆ ಆ ಹಾಡುಗಳನ್ನು ನಾವು ಯೂಟ್ಯೂಬ್ ಚಾನಲಲ್ಲಿ ಪ್ರಸಾರ ಮಾಡ್ತೇವೆ. ಒಂದು ದೊಡ್ಡದಾದಂಥ ಬಹುಮಾನಗಳನ್ನು ಮಕ್ಕಳಿಗೆ ಇಡಬೇಕು. ಆ ನವೆಂಬರ್ 1ನೇ ತಾರೀಕು ಆ ವಿಶೇಷವಾದಂಥ ಬಹುಮಾನಗಳನ್ನು ಕೊಡಬೇಕೆಂಬುದಾಗಿ ದೇವರ ಆತ್ಮನು ನನ್ನ ಹೃದಯದಲ್ಲಿ ಮಾತನಾಡಿದ್ದರಿಂದ ಚಿಕ್ಕ ಚಿಕ್ಕ ಮಕ್ಕಳನ್ನು, ಚಿಕ್ಕವರಿರುವಂಥ ಸಂದರ್ಭದಲ್ಲಿಯೇ ಅವರು ನಮಗೆ ಪ್ರೋತ್ಸಾಹ ಮಾಡುವಂಥ ಸಂದರ್ಭದಲ್ಲಿ ಒಂದೊಂದು ದಿನ ವರ್ಷಿಪ್ ಲೀಡರ್ ಆಗ್ತಾರೆ, ಸೇವಕರಾಗ್ತಾರೆ, ಅಪೊಸ್ತಲರಾಗ್ತಾರೆ, ಪ್ರವಾದಿಗಳಾಗ್ತಾರೆ. ನೆನಾಕೆ ಸ್ತೋತ್ರವಾಗಲಿ. ಯಾಕೆಂದರೆ ದೇವರ ವಾಕ್ಯದಲ್ಲಿ ನಾವು ನೋಡುತ್ತೇವಲ್ಲ, ಯಾರ ಒಳಗಡೆ ಯಾವ ಆತ್ಮನ ಅಭಿಷೇಕವನ್ನು ದೇವರು ಇಟ್ಟಿದ್ದಾನೋ ಗೊತ್ತಿಲ್ಲ, ಕಡೆ ಕಾಲದಲ್ಲಿ ಎಲ್ಲರ ಮೇಲೆ ನನ್ನ ಆತ್ಮವನ್ನು ಸುರಿಸ್ತೇನೆ ಎಂಬುದಾಗಿ ಹೇಳಿದಂಥ ದೇವರು ಪ್ರತ್ಯೇಕವಾಗಿ ಚಿಕ್ಕ ಮಕ್ಕಳನ್ನು ನನ್ನ ಹತ್ತಿರಕ್ಕೆ ಬರಮಾಡಿಕೊಳ್ರಿ, ಅವರು ಪರಲೋಕ ರಾಜ್ಯಕ್ಕೆ ಬಾಧ್ಯಸ್ಥರು ಎಂಬುದಾಗಿ ಹೇಳಿದಂಥ ದೇವರು ಆ 5 ವರ್ಷದಿಂದ 12 ವರ್ಷದ ಒಳಗಿನ ಆ ಮಕ್ಕಳು ಹಾಡು, ಸ್ಕಿಟ್ಗಳು ಮತ್ತು ದೇವರ ವಿಶೇಷವಾದಂಥ ವಾಕ್ಯ, ಆ ಬಾಯ್ಪಾಠ ಮಾಡಿರುವಂಥ ವಿಡಿಯೋಗಳನ್ನು ನೀವು ತೆಗೆದು ಕಳಿಸುವುದಾದರೆ ಅತಿ ಶೀಘ್ರದಲ್ಲಿ ನಾವು ಅದನ್ನು ಅನೌನ್ಸ್ಮೆಂಟ್ ಮಾಡಲಿಕ್ಕಿದ್ದೇವೆ. ಸರಿಸುಮಾರು ನಿಮಗೆ ಇನ್ನೂ 2 ತಿಂಗಳುಗಳ ಕಾಲ ಬಾಕಿ ಇರುವಂಥದ್ದಾಗಿದೆ. ಅತಿ ಶೀಘ್ರದಲ್ಲಿ ಅದರ ಬಗ್ಗೆ ಅನೌನ್ಸ್ಮೆಂಟ್ ಮಾಡಿ ಮತ್ತು ಅದರ ಬಹುಮಾನಗಳನ್ನು ಸದಾ ನಾವು ಅನೌನ್ಸ್ಮೆಂಟ್ ಮಾಡಲಿಕ್ಕಿದ್ದೇವೆ. ಇದು ನನ್ನ ಭಾರವಾಗಿರುವಂಥದ್ದಾಗಿದೆ. ಇದಕ್ಕಾಗಿ ಸದಾ ಪ್ರಾರ್ಥನೆ ಮಾಡಿಕೊಳ್ಳ್ರಿ. ಕರ್ತನು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಆತ್ಮೀಯ ದೇವಶನರೇ, ಒಂದು ವಾಕ್ಯವನ್ನು ಇವತ್ತು ನಾವು ಧ್ಯಾನ ಮಾಡಿಕೊಳ್ಳುವಂತರಾಗೋಣ. ಕೀರ್ತನೆ ಗ್ರಂಥ 62ನೇ ಅಧ್ಯಾಯದ 8ನೇ ವಚನ. ಕೀರ್ತನೆ ಗ್ರಂಥ 62ನೇ ಅಧ್ಯಾಯದ 8ನೇ ವಚನ ಒಂದು ದಿವ್ಯವಾದಂಥ ವಚನ. ದೇವರು ಈ ವಿಶೇಷವಾದಂಥ ಸಂದೇಶವನ್ನು ದೇವರು ನಮ್ಮ ಮಧ್ಯದಲ್ಲಿ ಪ್ರಕಟಿಸ್ತಾ ಇದ್ದಾನೆ. ಈ ವಾಕ್ಯವನ್ನು ಸಾರು ಎಂಬುದಾಗಿ ದೇವರಾತ್ಮನ ಹೇಳಿದ್ದರಿಂದ ಇದನ್ನು ನಿಮ್ಮ ಮಧ್ಯದಲ್ಲಿ ನಾನು ಪ್ರಕಟಿಸ್ತಾ ಇದ್ದೇನೆ. ಜನರೇ ಯಾವಾಗಲೂ ಆತನನ್ನೇ ನಂಬಿ ನಿಮ್ಮ ಹೃದಯವನ್ನು
ಆತನ ಮುಂದೆ ಬಿಚ್ಚಿರಿ. ದೇವರು ದೇವರು ನಮ್ಮ ಆಶ್ರಯವು. ದೇವರು ನಮ್ಮ ಆಶ್ರಯವು. ದೇವರು ನಮ್ಮ ಆಶ್ರಯವು. ಹಲ್ಲೆಲೂಯಾ. ದೇವಕ್ಕೆ ಸ್ತೋತ್ರವಾಗಲಿ. ಪ್ರೀತಿಯುಳ್ಳ ದೇವಜನರೇ, ಈ ವಾಗ್ದಾನ ವಚನವನ್ನು ನಾವು ನೋಡುವಂಥ ಸಂದರ್ಭದಲ್ಲಿ ಬಹಳ ಆಶ್ಚರ್ಯವಾಗಿ ತೋರ್ತದೆ. ಇಲ್ಲಿ ದಾವೀದನು ಹೇಳ್ತಿರುವಂಥ ಸಂಗತಿಯನ್ನು ಗೊತ್ತಾ? ತನ್ನನ್ನು ತಾನು ಹೇಳ್ತಾ ಇಲ್ಲ, ನಾನು ದೇವರನ್ನು ನಂಬಿದ್ದೇನೆ ಎಂಬುದಾಗಿ. ನಂಬಿದಂಥ ದಾವೀದನು ಎಲ್ಲ ಜನರಿಗೂ ಆತನು ಸ್ಪಷ್ಟಪಡಿಸ್ತಾ ಇದ್ದಾನೆ. ಇವತ್ತು ದೇವರ ವಾಕ್ಯವನ್ನು ಗಮನಿಸುತ್ತಿರುವಂಥ ನಿನಗೂ ಸದಾ ಆತನು ಹೇಳ್ತಾ ಇದ್ದಾನೆ. ಏನಂತ ಹೇಳ್ತಾ ಇದ್ದಾನೆ? ನೀವು ದೇವರನ್ನು ನಂಬಿರಿ. ಒಬ್ಬರೇ ಅಂತ ಇಲ್ಲಿ ಬರೆಯಲ್ಪಟ್ಟಿಲ್ಲ, ಜನರೇ ನೀವು ದೇವರನ್ನ ನಂಬಿರಿ ಎಂಬುದಾಗಿ ಇಲ್ಲಿ ಆತನು ಹೇಳ್ತಾ ಇದ್ದಾನೆ. ಅಷ್ಟು ಮಾತ್ರವಲ್ಲ, ಮುಂದುವರಿದು ಆತನು ಹೇಳುವಂಥ ಸಂಗತಿಯನ್ನು ಗೊತ್ತಾ? ಆತನೇ ನಮಗೆ ಆಶ್ರಯವಾಗಿದ್ದಾನೆ. ಆತನೇ ನಮಗೆ ಆಶ್ರಯವಾಗಿದ್ದಾನೆ. ದೇವಕ್ಕೆ ಸ್ತೋತ್ರವಾಗಲಿ. ನಿನ್ನ ಅಕ್ಕಪಕ್ಕದಲ್ಲಿ ಕೂತ್ಕೊಂಡಿರುವಂಥ ನಿನ್ನ ಹೆಂಡತಿಗೆ ಹೇಳು, ನಿನ್ನ ಗಂಡನಿಗೆ ಹೇಳು, ನಿನ್ನ ಮಕ್ಕಳಿಗೆ ಹೇಳು, ತಿರುಗಿ ಅವರಿಗೆ ಹೇಳು, ನೀನು ಯೇಸುವನ್ನೇ ನಂಬು, ಯೆಹೋವನನ್ನೇ ನೀನು ನಂಬು, ಆತನನ್ನೇ ನೀನು ಆಶ್ರಯ ಮಾಡಿಕೊ ಎಂಬುದಾಗಿ. ಸಾಮೂಹಿಕವಾಗಿ ಎಲ್ಲ ಮನುಷ್ಯರನ್ನ, ಎಲ್ಲ ಜನರನ್ನ ಕುರಿತು ದಾವೀದನು ಇಲ್ಲಿ ಸ್ಪಷ್ಟಪಡಿಸ್ತಾ ಇದ್ದಾನೆ. ನೀವು ಯೆಹೋವನನ್ನು ನಂಬಿರಿ, ಯೆಹೋವನನ್ನು ನಂಬಿರಿ, ಆತನೇ ನಮ್ಮ ಆಶ್ರಯವಾಗಿದ್ದಾನೆ, ಆತನೇ ನಮ್ಮ ಆಶ್ರಯವಾಗಿದ್ದಾನೆ. ಆತ್ಮೀಯ ದೇವಜನರೇ, ಒಬ್ಬ ದೊಡ್ಡ ಸೇವಕನು ದೇವರ ವಾಕ್ಯವನ್ನು ಸಾರುವಂಥ ಸಂದರ್ಭದಲ್ಲಿ ನಾನು ಕೇಳಿದಂಥ ಒಂದು ವಿಶೇಷವಾದಂಥ ಮಾತು ಬಹಳ ಮನಸ್ಸಿಗೆ ಘಾಸಿಯಾಗಬಹುದು. ಒಂದು ವೇಳೆ ಆ ಮಾತನ್ನು ಕೇಳುವಾಗ ಇದು ಸರಿನಾ ಅಂತ ಅನಿಸ್ಬೋದು. ಆದರೆ ಆ ಮಾತಿನ ಪರಮಾರ್ಥವನ್ನು ನಾವು ಅರ್ಥಕೊಳ್ಳುವುದಾದರೆ ಖಂಡಿತವಾಗಿಯೂ ವಿಶೇಷತೆಯಿಂದ ಕೂಡಿದ ಮಾತನ್ನು ಅವರು ಆಡುತ್ತಾರೆ. ನನಗೆ ಹೆಂಡತಿ ಇದ್ದಾಳೆ, ನನಗೊಬ್ಬ ಮಗ ಇದ್ದಾನೆ, ನನಗೆ 2 ಹೆಣ್ಣು ಮಕ್ಕಳಿದ್ದಾರೆ. ಆದರೆ ನನ್ನ ಹೆಂಡತಿಯನ್ನು ನಾನು ನಂಬೋದಿಲ್ಲ, ನನ್ನ ಮಗನನ್ನು ನಂಬೋದಿಲ್ಲ, ನನ್ನ 2 ಹೆಣ್ಣು ಮಕ್ಕಳನ್ನು ಸದಾ ನಾನು ನಂಬೋದಿಲ್ಲ, ನಾನು ದೇವರನ್ನೇ ನಂಬುತ್ತೇನೆ ಎಂಬುದಾಗಿ. ಹಾಗಂತ ಮುಂದುವರೆದು ಆತನು ಮಾತನಾಡುವಂಥ ಸಂಗತಿಯನ್ನು ಗೊತ್ತಾ? ಹಾಗಂತ ಹೇಳಿ ನನ್ನ ಹೆಂಡತಿಯನ್ನ, ನನ್ನ ಮಗನನ್ನ, 2 ಹೆಣ್ಣು ಮಕ್ಕಳನ್ನ ನಾನು ದ್ವೇಷ ಮಾಡೋದಿಲ್ಲ. ನಾನು ನನ್ನ ಹೆಂಡತಿಯನ್ನ, ನನ್ನ 2 ಹೆಣ್ಣು ಮಕ್ಕಳನ್ನ, ನನ್ನ ಮಗನನ್ನು ನಾನು ಪ್ರೀತಿ ಮಾಡ್ತೇನೆ. ಆದರೆ ನನ್ನ ನಂಬಿಕೆ ಮಾತ್ರ ಯೆಹೋವನೇ ಆಗಿದ್ದಾನೆ. ಎಷ್ಟೊಂದು ವಿಶೇಷತೆಯಿಂದ ಕೂಡಿ ಈ ಮಾತಿರುವಂಥದ್ದಾಗಿದೆ. ಆತ್ಮೀಯ ದೇವಜನರೇ, ಕೇಳೋದಕ್ಕೆ ನನ್ನ ಮೇಲೆ ಇವರಿಗೆ ನಂಬಿಕೆ ಇಲ್ವಾ, ನಮ್ಮ ಡ್ಯಾಡಿಗೆ ನನ್ನ ಮೇಲೆ ನಂಬಿಕೆ ಇಲ್ವಾ ಎಂಬುದಾಗಿ ಒಂದು ವೇಳೆ ಮಕ್ಕಳು ಅಂದುಕೊಳ್ಳಬಹುದು. ಆತ್ಮೀಯ ದೇವಜನರೇ, ಒಂದು ವೇಳೆ ಮಕ್ಕಳು ಮೋಸ ಮಾಡಿಬಿಡ್ಬೋದು, ಹೆಂಡತಿ ಮೋಸ ಮಾಡಿಬಿಡ್ಬೋದು, ಸಂಬಂಧಿಕರು ಮೋಸ ಮಾಡಬಹುದು. ಆದರೆ ನಾವು ನಂಬಿರುವಂಥ ದೇವರು ಮಾತ್ರ ಎಂದಿಗೂ ಯಾವ ಸಂದರ್ಭದಲ್ಲೂ ಸದಾ ನಮ್ಮನ್ನು ಮೋಸ ಮಾಡೋದಕ್ಕೆ ಆಗೋದಿಲ್ಲ. ಮೋಸ ಮಾಡುವ ದೇವರು ನಮ್ಮ ಕರ್ತನಲ್ಲ. ನಮ್ಮ ಕರ್ತನು ನಂಬಿದಂಥ ದೇವ ಮಕ್ಕಳಿಗೆ ತಾಯಿಯಾಗಿ, ತಂದೆಯಾಗಿ, ಸ್ನೇಹಿತನಾಗಿ, ಆಪ್ತ ಮಿತ್ರನಾಗಿ, ಬಂಧುವಾಗಿ, ಆಧಾರವಾಗಿ, ಆಶ್ರಯವಾಗಿ ಕರುಣೆಯನ್ನು ತೋರಿಸುತ್ತಾ ಒಂದೊಂದು ಕ್ಷಣವೂ ಸದಾ ಯಾರ್ಯಾರು ಆತನನ್ನು ನಂಬಿದಾರೋ ಅವರ ಬದುಕಿನಲ್ಲಿ ದೇವರು ಯಾವಾಗಲೂ ಸದಾ ಅವರಿಗೆ ನೆರಳಾಗಿದ್ದುಕೊಂಡು ಕಾಪಾಡುವಂಥ ಕರ್ತನ ಆತನಾಗಿದ್ದಾನೆ. ಇವತ್ತು ದೇವರ ಸಮಕ್ಷಮದಲ್ಲಿ ಪ್ರೀತಿಯುಳ್ಳ ದೇವಜನರೇ, ದೇವರ ಸನ್ನಿಧಾನದಲ್ಲಿ ದಾವೀದನು ಹೀಗೆ ಹೇಳ್ತಾ ಇದ್ದಾನೆ, ಜನರೇ ನೀವು ಯೆಹೋವನನ್ನು ನಂಬಿರಿ ಎಂಬುದಾಗಿ. ಪ್ರಿಯ ಅಕ್ಕ, ಪ್ರಿಯ ತಮ್ಮ, ಪ್ರಿಯ ಸಹೋದರ, ಪ್ರಿಯ ಅಣ್ಣ, ಪ್ರಿಯ ಆಂಟಿ, ಪ್ರಿಯ ಅಂಕಲ್, ನಿಮಗೆ ನಾನು ಹೇಳ್ತಾ ಇದ್ದೇನೆ, ನೀನು ಯಾರನ್ನು ನಂಬ್ತೀಯೋ ಬಿಡ್ತೀಯೋ ಗೊತ್ತಿಲ್ಲ, ಅದಕ್ಕೆ ಸ್ತೋತ್ರವಾಗಲಿ. ಎಲ್ಲರೂ ನಿನ್ನನ್ನು ಕೈ ಕೊಡ್ಬೋದು. ಆದರೆ ಇವತ್ತು ದೇವರಾತ್ಮನು ನಿನಗೆ ಹೇಳ್ತಾ ಇದ್ದಾನೆ, ನಿನ್ನ ನಂಬಿಕೆ ಮಾತ್ರ ದೇವರಾಗಿರಬೇಕು.
ನಿನ್ನ ನಂಬಿಕೆ ಮಾತ್ರ ದೇವರಾಗಿರಬೇಕು. ಒಂದು ವಿಶೇಷವಾದಂಥ ಜೀವಂತ ಕಥೆಯನ್ನು ನಿಮ್ಮ ಮಧ್ಯದಲ್ಲಿ ನಾನು ಹೇಳೋದಕ್ಕೆ ಇಷ್ಟಪಡ್ತೇನೆ. ಜನಕ್ಕೆ ಸ್ತೋತ್ರವಾಗಲಿ. ಅದಕ್ಕಿಂತ ಮೊದಲೇನೆ ಇದೇ ಭಕ್ತನಾದಂಥ ದಾವೀದನು ಇದನ್ನು ಸ್ಪಷ್ಟಪಡಿಸ್ತಾನೆ. ಇದೇ ಕೀರ್ತನೆಯಲ್ಲಿ ಮೇಲಕ್ಕೆ ಇರುವಂಥ ವಚನಗಳನ್ನು 62ನೇ ಅಧ್ಯಾಯದಲ್ಲಿ ನೀವು ಓದುವಂಥ ಸಂದರ್ಭದಲ್ಲಿ ಆತನು ಸ್ಪಷ್ಟಪಡಿಸ್ತಾನೆ. ಏನು ಗೊತ್ತಾ? ನನ್ನ ಮನವೇ ಯೆಹೋವನನ್ನು ನಂಬಿ ನೀನು ಶಾಂತವಾಗಿರು, ನಿನ್ನ ಇಷ್ಟಾರ್ಥಗಳನ್ನೆಲ್ಲ ನೆರವೇರಿಸುವಾತನು ಆತನೇ ನಿನಗೆ ದುರ್ಗವೂ ಆಶ್ರಯವೂ ಖೇಡ್ಯವೂ ಆಗಿರುವಂಥ ಕರ್ತನಾಗಿದ್ದಾನೆ ಎಂಬುದಾಗಿ. ಎಷ್ಟೊಂದು ಮನೋಹರವಾದಂಥ ಮಾತು ಪ್ರೀತಿಯುಳ್ಳ ದೇವಜನರೇ. ಇವತ್ತು ನಮ್ಮ ಚಿತ್ತದಲ್ಲಿ ಎಷ್ಟು ಗಲಿಬಿಲಿಗೆ ಒಳಗಾಗುತ್ತೇವೆ ಅಂತ ಹೇಳಿದರೆ, ಸ್ವಲ್ಪ ಏರುಪೇರಾದರೆ, ಸ್ವಲ್ಪ ಕಷ್ಟಗಳು ಬಂದರೆ, ಸ್ವಲ್ಪ ವೇದನೆಗಳು ಬಂದರೆ, ಬರಲ್ಲ ಅಂತ ನಾನು ಹೇಳೋದಿಲ್ಲ. ಮಾನವನ ಚಿತ್ತದಲ್ಲಿ ಕಷ್ಟ, ವೇದನೆ, ನಿಂದೆ, ಅಪಮಾನ ಇವೆಲ್ಲವೂ ಸದಾ ಅದು ಸಹಜವಾಗಿ ಮಾನವನ ಚಿತ್ತದಲ್ಲಿ ಬರುವಂಥದ್ದಾಗಿರುವಂಥದ್ದಾಗಿದೆ. ಆದರೆ ಅಂಥ ಸಂದಿಗ್ಧವಾದಂಥ ಪರಿಸ್ಥಿತಿನಲ್ಲಿ ಆತ್ಮೀಯ ದೇವಜನರೇ, ನಾವು ಭಯಪಡಬಾರ್ದು, ನಾವು ಹೆದರಬಾರ್ದು. ಯಾಕೆಂದರೆ ದೇವರ ವಾಕ್ಯದಲ್ಲಿ ಇದೇ ದಾವೀದನು ಬರಿತಾ ಇದ್ದಾನೆ, ಯೆಹೋವನನ್ನು ನಂಬಿ ಆತನ ಮನಸ್ಸಿಗೆ ಹೇಳ್ತಾ ಇದ್ದಾನೆ, ನೀನು ಶಾಂತವಾಗಿರು, ನಿನ್ನ ಆಸೆಯನ್ನೆಲ್ಲ ನಿನ್ನ ನಿರೀಕ್ಷೆಯನ್ನೆಲ್ಲ ಆತನೇ ಪೂರೈಸುವ ಕರ್ತನು ಎಂಬುದಾಗಿ. ಪೂರೈಸುವ ಕರ್ತನು ಅಷ್ಟು ಮಾತ್ರವಲ್ಲ, ಆತನೇ ಆಶ್ರಯ, ಖೇಡ್ಯ, ದುರ್ಗವಾಗಿರುವಂಥ ದೇವರು ಎಂಬುದಾಗಿ. ಹಾಗಾದರೆ ದಾವೀದನ ಜೀವಿತದಲ್ಲಿ ಆತನು ಎಷ್ಟರ ಮಟ್ಟಿಗೆ ದೇವರನ್ನು ಆತುಕೊಂಡಿರಬಹುದು, ದೇವರೊಟ್ಟಿಗೆ ಆತನು ಬದುಕಿರಬಹುದು. ಕರ್ತನ ಸನ್ನಿಧಾನದಲ್ಲಿ ಪ್ರೀತಿಯುಳ್ಳ ದೇವಜನರೇ, ದೇವರ ವಾಕ್ಯ ಮತ್ತೆ ಹೀಗೆ ಮುಂದುವರೆದು ಆತನು ಮಾತನಾಡ್ತಾನೆ. 28ನೇ ಕೀರ್ತನೆ ಅದರ 7ನೇ ವಚನ, 28ನೇ ಕೀರ್ತನೆ ಅದರ 7ನೇ ವಚನ. ಯೆಹೋವನು ನನಗೆ ಬಲವು ಗುರಾಣಿಯೂ ಆಗಿದ್ದಾನೆ, ನಾನು ಆತನಲ್ಲಿ ಭರವಸೆ ಇಟ್ಟೆನು, ನನಗೆ ಸಹಾಯ ಉಂಟಾಯಿತು. ಆದ ಕಾರಣ ನನ್ನ ಹೃದಯವು ಹರ್ಷಿಸುತ್ತದೆ, ಕೀರ್ತನಾ ರೂಪವಾಗಿ ಸ್ತುತಿಸುವೆನು. ನೋಡ್ರಿ, ಆತನು ಯಾರ ಮೇಲೆ ನಂಬಿಕೆ ಇಟ್ಟನಂತೆ, ಯಾರ ಮೇಲೆ ಭರವಸೆ ಇಟ್ಟನಂತೆ? ದೇವರ ಮೇಲೆ ಭರವಸೆ ಇಟ್ಟನಂತೆ. ದೇವರ ಸನ್ನಿಧಾನದಲ್ಲಿ ನಿಮ್ಮ ಹೃದಯಗಳನ್ನು ಯೇಸು ಇವತ್ತು ತೆರೆಯ ಮಾಡಲಿ. ನೀವು ಯಾರನ್ನು ನಂಬಿ ಮೋಸ ಹೋಗಿದ್ದೀರೋ, ಅಥವಾ ಯಾರನ್ನು ನಂಬಿ ಇವತ್ತು ನಿಮ್ಮ ಮುಖ ಸಪ್ಪೆಯಾಗಿದೆಯೋ, ಯಾವ ಸಂಗತಿಗಳ ವಿಷಯದಲ್ಲಿ ಯಾವುದನ್ನು ನಂಬಿ ಅದು ಆಗುತ್ತೆ ಇದು ಆಗುತ್ತೆ ಎಂಬುದಾಗಿ ಇವತ್ತು ನೀವು ಕೊರತಿನಲ್ಲಿ ಬದುಕುತ್ತಾ ಇದ್ದೀರೋ, ಯೇಸುವಿನ ನಾಮದಲ್ಲಿ ನಿಮ್ಮ ನಂಬಿಕೆ ಅಥವಾ ನೀವು ನಂಬಿದಿರುವಂಥ ವ್ಯಕ್ತಿಗಳು ಒಂದು ವೇಳೆ ನಿಮಗೆ ಮೋಸ ಅಥವಾ ಕೈ ಕೊಡಬಹುದು. ಆದರೆ ಯೇಸುವಿನ ನಾಮದಲ್ಲಿ ದೇವರಾತ್ಮನು ಮಾತನಾಡುತ್ತಿರುವಂಥ ಸಂಗತಿಯನ್ನು ಗೊತ್ತಾ? ದೇನಾಕ್ಕೆ ಸ್ತೋತ್ರವಾಗಲಿ. ನಿನ್ನ ದುಃಖ ಸಂತೋಷವಾಗಿ ಮಾರ್ಪಡಬೇಕಾ? ನಿನ್ನ ಕಣ್ಣೀರು ನಾಟ್ಯವಾಗಿ ಮಾರ್ಪಡಬೇಕಾ? ನೀನು ಕೀರ್ತನೆಗಳನ್ನು ಹಾಡಬೇಕಾ? ಸಂತೋಷವಾಗಿ ಕುಣಿಬೇಕಾ? ನಲಿಬೇಕಾ? ಸಂತೋಷವಾಗಿ ದೇವರ ನಾಮವನ್ನು ನೀನು ಘನಪಡಿಸಬೇಕಾ? ಎಲ್ಲಿ ನೀನು ಅವಮಾನವನ್ನು ಹೊಂದಿದೆಯೋ, ಎಲ್ಲಿ ದುಃಖವನ್ನು ಅನುಭವಿಸಿದೆಯೋ, ಎಲ್ಲಿ ನಿಂದೆಗೆ ಆಸ್ಪದಕ್ಕೆ ನೀನು ಗುರಿಯಾದೆಯೋ, ಆ ಸ್ಥಳದಲ್ಲಿ ನಿನ್ನ ತಲೆ ಎತ್ತಲ್ಪಡಬೇಕಾ? ದೇವರ ವಾಕ್ಯ ಹೀಗೆ ಹೇಳ್ತದೆ. ಭಕ್ತನಾದ ದಾವೀದನು ಸ್ಪಷ್ಟಪಡಿಸ್ತಾ ಇದ್ದಾನೆ, ನಾನು ಯೆಹೋವನಲ್ಲಿ ಭರವಸೆ ಇಟ್ಟದ್ದರಿಂದಲೇ ದೇವರು ನನಗೆ ಆಧಾರವಾಗಿದ್ದುಕೊಂಡು ನನ್ನನ್ನು ಬಲಪಡಿಸಿದನು. ಅಷ್ಟು ಮಾತ್ರವಲ್ಲ, ನಾನು ಆತನು ಮಾಡಿದಂಥ ಆ ಮಹಿಮೆಯ ಕಾರ್ಯಗಳ ನಿಮಿತ್ತವಾಗಿ ಆತನಿಗೆ ಹೊಸ ಹಾಡುಗಳನ್ನು, ಹೊಸ ಕೀರ್ತನೆಗಳನ್ನು, ಹೊಸ ಸ್ತುತಿ ಪದಗಳನ್ನು ನಾನು ಹಾಡುತ್ತೇನೆ ಎಂಬುದಾಗಿ ಹೇಳಿ ದೇವರ ನಾಮವನ್ನು ಇಲ್ಲಿ ಘನಪಡಿಸುವಂಥ ಸಂಗತಿಯನ್ನು ನಾವು ನೋಡುತ್ತೇವೆ. ನಿಜವಾಗ್ಲೂ ಪ್ರೀತಿಯುಳ್ಳ ದೇವಜನರೇ, ದೇವರನ್ನು ನಂಬುವಾಗ ನಮ್ಮ ಕಷ್ಟದ ಸಮಯದಲ್ಲಿ, ಅನಾರೋಗ್ಯದ ಸಮಯದಲ್ಲಿ, ಒಂಟಿತನದ ಸಮಯದಲ್ಲಿ, ನನಗೆ ಯಾರು ಇಲ್ಲ ಅಂದರೂ ನನಗೆ ದೇವರಿದ್ದಾನೆ ಎನ್ನುವಂಥ ಆ ಒಂದು ನಂಬಿಕೆ ನಿಮ್ಮ ಒಳಗಡೆ ಇದ್ದರೆ ಸಾಕು. ಅದು ಎಷ್ಟು ಬಲ ಕೊಡುತ್ತೋ, ಅದು ಎಷ್ಟು ಶಕ್ತಿಯುತವಾಗಿರ್ತದೋ, ನನ್ನ ಆತ್ಮಿಕತೆ ಬದುಕಿನಲ್ಲಿ ನಾನು ಅನುಭವಿಸ್ತಾ ಇರ್ತೇನೆ. ಹಾಗಂತ ಹೇಳಿ ನನಗೆ ವೇದನೆ ಬರಲ್ಲ, ನಾನು ಕಷ್ಟದಲ್ಲಿ ಇರಲ್ಲ, ನನಗೆ ಯಾವುದೇ ಬಲಹೀನತೆ, ನಾನು ಕುಗ್ಗಿ ಹೋಗುವುದಿಲ್ಲ ಎಂಬುದಾಗಿ ಅರ್ಥ ಅಲ್ಲ. ಆ ಬಲಹೀನತೆ ಮಧ್ಯದಲ್ಲಿಯೂ ಈ ಜೀವವುಳ್ಳ ವಾಕ್ಯಗಳು ನನ್ನನ್ನು ಬಲಪಡಿಸ್ತಾ ಇರ್ತದೆ. ಆ ನಂಬಿಕೆಯೇ
ಇದುವರೆಗೆ ನನ್ನನ್ನು ಬದುಕಿಸಿಕೊಂಡು ಬಂದಿದೆ. ಹಳೆ ಕಾಲದಲ್ಲಿ ಶ್ರೀಮಂತರು ಇರ್ತಿದ್ರು, ದೊಡ್ಡ ದೊಡ್ಡ ಜಮೀನ್ದಾರರು. ಆ ರಾಜ್ಯರೆಲ್ಲರೂ ಸಹ ದೊಡ್ಡ ದೊಡ್ಡ ಜಮೀನ್ದಾರರು ಆಗಿ ಮಾರ್ಪಟ್ಟಿದ್ದರು. ಆ ಸಂದರ್ಭಗಳಲ್ಲಿ ನಡೆದಂಥ ಒಂದು ಘಟನೆ ನಿಮ್ಮ ಕಣ್ಣೆದುರಿನಲ್ಲಿ ನಾನು ತರ್ತಾ ಇದ್ದೇನೆ. ಒಬ್ಬ ರಾಜ ಸಂಸ್ಥಾನದಲ್ಲಿ ಒಬ್ಬ ಘನವಾದಂಥ ಜಮೀನ್ದಾರ, ರಾಜನಿಗೆ ಸರಿಸಮವಾಗಿರುವಂಥ ಒಬ್ಬ ವ್ಯಕ್ತಿ, ಒಂದು ಪ್ರಾಂತ್ಯವನ್ನು ಆತನು ತನ್ನ ಹತೋಟಿನಲ್ಲಿ ಹಿಡಿದುಕೊಂಡು ಹಕ್ಕುದಾರನಾಗಿರ್ತಾನೆ. ಅವನಿಗೂ ಸದಾ ಅರಮನೆ ಇರ್ತದೆ. ರಾಜನಿಗೆ ಸರಿಸಮಾನವಾಗುವಂಥ ಎಲ್ಲ ಐಶ್ವರ್ಯ ಅವನಿಗೆ ಇರ್ತದೆ. ಆ ಅರಮನೆಯ ಮುಂಭಾಗದಲ್ಲಿ ಇಬ್ಬರು ಭಿಕ್ಷುಕರು ಕೂತ್ಕೊಂಡು ಭಿಕ್ಷೆ ಬೇಡ್ತಾ ಇರ್ತಾರೆ. ಒಬ್ಬ ಭಿಕ್ಷಕ ಒಂದು ದೊಡ್ಡ ಬೋರ್ಡನ್ನು ಹಾಕಿಕೊಂಡು ಆ ಬೋರ್ಡಿನಲ್ಲಿ ಹೀಗೆ ಬರೆದಿರ್ತಾನೆ, ಈ ಸ್ಥಿರಾಸ್ತಿ ಉಳ್ಳಂತ ಈ ಜಮೀನ್ದಾರನೇ ನನಗೆ ಸಹಾಯಕನು, ನಾನು ಆತನನ್ನು ನಂಬಿದ್ದೇನೆ ಎಂಬುದಾಗಿ ಹೇಳಿ ಆ ಭಿಕ್ಷುಕ ಒಂದು ದೊಡ್ಡ ಬೋರ್ಡನ್ನು ಹಾಕಿಕೊಂಡು, ಈ ಸ್ಥಿರಾಸ್ತಿ ಉಳ್ಳಂಥ ಈ ಸಾಹುಕಾರ ಜಮೀನ್ದಾರನೇ ನನಗೆ ಸಹಾಯಕನು ಎಂಬುದಾಗಿ, ಆತನ ನಂಬಿದ್ದೇನೆ ಎಂಬುದಾಗಿ ಬೋರ್ಡ್ ಬರ್ಕೊಳ್ತಾನೆ. ಕೆಲವರು ಇರ್ತಾರೆ, ಈ ಊರಿಗೆ ಹೋದರೆ ಅದೇ ಬೋರ್ಡ್ ಹಾಕೊಳ್ತಾರೆ, ಆ ಊರಿಗೆ ಹೋದರೆ ಅದೇ ಬೋರ್ಡ್ ಹಾಕಿರ್ತಾರೆ. ಏನಂದರೆ, ನಾನು ಇವರನ್ನೇ ನಂಬಿದ್ದೇನೆ, ಇವರು ನನಗೆ ಹೆಲ್ಪ್ ಮಾಡ್ತಾರೆ. ಈ ಭಿಕ್ಷಕ ಎಲ್ಲೆಲ್ಲಿ ಹೋಗ್ತಾನೋ ಸಾಮಾನ್ಯವಾಗಿ ಮಾತನಾಡುವ ರೀತಿಯಲ್ಲಿ ಮಾತನಾಡ್ತಾನೆ. ಈ ಸಂಗತಿಯನ್ನು ಸಿದ್ದರಾಮಯ್ಯ ಅವರ ಮನೆ ಮುಂಭಾಗದಲ್ಲಿ ಹೋಗಿ, ಸಿದ್ದರಾಮಯ್ಯನೇ ನನಗೆ ಸಹಾಯಕನು ಎಂಬುದಾಗಿ ಒಂದು ಬೋರ್ಡನ್ನು ಹಾಕಿ ಅಲ್ಲಿ ಕೂತ್ಕೊಳ್ಳೋದು. ಆಮೇಲೆ ಡಿ ಕೆ ಶಿವಕುಮಾರ್ ಮನೆಗೆ ಹೋಗೋದು, ಆಮೇಲೆ ಯಡಿಯೂರಪ್ಪನ ಮನೆ ಹತ್ರ ಹೋಗೋದು, ಒಂದು ಬೋರ್ಡನ್ನು ಹಾಕ್ಕೊಳ್ಳೋದು. ಯಾರ್ಯಾರು ಶ್ರೀಮಂತರು ಇರ್ತಾರೋ, ಪೊಲಿಟಿಷಿಯನ್ ಇರ್ತಾರೋ ಅವರವ್ರ ಬಳಿನಲ್ಲಿ ಹೋಗಿ ಈ ರೀತಿಯಾದಂಥ ಕಾರ್ಯಗಳನ್ನು ಮಾಡುವಂಥ ವ್ಯಕ್ತಿ ಈತ. ಆದರೆ ಇವನ ಜೊತೆಯಲ್ಲಿ ಇನ್ನೊಬ್ಬ ಭಿಕ್ಷುಕನಾಗಿದ್ದಾನೆ. ಅವನು ಸಹ ಒಂದು ಬೋರ್ಡನ್ನು ಹಾಕೊಳ್ತಾನೆ, ಯೆಹೋವನೇ ನನಗೆ ಸಹಾಯಕನು, ನಾನು ಆತನನ್ನು ನಂಬಿದ್ದೇನೆ ಎಂಬುದಾಗಿ ಹೇಳಿ ಒಂದು ದೊಡ್ಡ ಬೋರ್ಡನ್ನು ಆತನು ಹಾಕ್ಕೊಳ್ತಾನೆ. ಒಂದು ದಿನ ಈ ಜಮೀನ್ದಾರ ತನ್ನ ಅರಮನೆಗೆ ಪ್ರವೇಶ ಮಾಡುವಂಥ ಸಂದರ್ಭದಲ್ಲಿ ಇಬ್ಬರು ಭಿಕ್ಷೆ ಬೇಡುವಂಥ ಈ ವ್ಯಕ್ತಿಗಳು ಈ ಜಮೀನ್ದಾರನೇ ನನಗೆ ಸಹಾಯಕನು ಎಂಬುದಾಗಿ ಹೇಳುವಂಥ ಬೋರ್ಡನ್ನು ನೋಡ್ತಾ ಹೋಗ್ತಾ ಸ್ವಲ್ಪ ದೂರದಲ್ಲಿ ಹೋದಂಥ ಸಂದರ್ಭದಲ್ಲಿ ಯೆಹೋವನೇ ನನಗೆ ಸಹಾಯಕನು ಎಂಬುದಾಗಿ ಹೇಳಿ ಬರೆದಿರುವಂಥ ಆ ಬೋರ್ಡನ್ನು ಸಹ ನೋಡಿ ಅವನಿಗೆ ಕೋಪ ಬಂದ್ಬಿಡತ್ತೆ. ಆ ಮೊದಲನೇ ಬಡ ಭಿಕ್ಷಕನ ಬಳಿನಲ್ಲಿ ಹೋಗಿ ನೋಡಿ ಹೇಳ್ತಾನೆ, ವಾವ್, ನನಗೆ ತುಂಬ ಖುಷಿ ಆಯಿತು ನೀನು ಬರೆದಿರುವಂಥ ಈ ಬೋರ್ಡನ್ನು ನೋಡಿ. ಖಂಡಿತವಾಗಿಯೂ ನಾನು ಈ ಪ್ರಾಂತ್ಯಕ್ಕೆಲ್ಲ ರಾಜನ ರೀತಿಯಲ್ಲಿದ್ದೇನೆ, ನಾನು ಎಷ್ಟೋ ಜನರಿಗೆ ಸಹಾಯ ಮಾಡ್ತಾ ಇದ್ದೇನೆ, ಎಷ್ಟೋ ರೀತಿಯಲ್ಲಿ ನಾನು ಉಪಕಾರಿಯಾಗಿದ್ದೇನೆ, ನನ್ನ ಹೆಸರನ್ನು ನೀನು ಗೌರವಯುತವಾಗಿ ನಡೆಸಿಕೊಂಡಿದ್ದಿ, ಅದಕ್ಕಾಗಿ ನಾನು ತುಂಬ ಹ್ಯಾಪಿಯಾಗಿದ್ದೇನೆ ಎಂಬುದಾಗಿ ಹೇಳಿ ಶಬಾಷ್ ಭಿಕ್ಷಕನೆಂಬುದಾಗಿ ಹೇಳ್ತಾ ಪಕ್ಕದಲ್ಲಿರುವಂಥ ಆ ಭಿಕ್ಷುಕನ ಬಳಿನಲ್ಲಿ ಹೋಗಿ ಹೇಳ್ತಾನೆ, ಈ ಪ್ರಾಂತ್ಯಕ್ಕೆಲ್ಲ ನಾನೇ ರಾಜ, ನಾನೇ ಶ್ರೀಮಂತ, ಯಾರು ಯೆಹೋವ, ಯಾರು ದೇವರು, ಅವನು ಬಂದು ಸಹಾಯ ಮಾಡಿಬಿಡ್ತಾನ? ಮಾಡೋದಕ್ಕೆ ಸಾಧ್ಯನಾ? ಯಾವತ್ತಾದ್ರೂ ಕೇಳಿದ್ಯಾ ದೇವರು ಬಂದು ಸಹಾಯ ಮಾಡ್ತಾನೆ ಅಂತ? ಹುಚ್ಚ ನೀನು, ತಿಕ್ಲಾ ನೀನಂತ ಹೇಳಿ ಅವನಿಗೆ ಮಾತನಾಡಿ ಅರಮನೆಗೆ ಹೋಗ್ತಾನೆ. ತುಂಬ ಹೆಮ್ಮೆ ಆಗುತ್ತೆ. ಆ ಮೊದಲನೇ ಬಡವ ಈ ಸ್ಥಿರಾಸ್ತಿ ಉಳ್ಳಂಥ ಜಮೀನ್ದಾರನೇ ಸಹಾಯಕನೆಂಬುದಾಗಿ ಬೋರ್ಡ್ ಬರೆದಂಥ ಅವನಿಗೇನಾದರೂ ನಾನು ಹೆಲ್ಪ್ ಮಾಡಿ ಅವನನ್ನು ಮೇಲೆ ಕೆತ್ತಬೇಕೆಂಬುದಾಗಿ ತೀರ್ಮಾನ ಮಾಡಿ ಒಂದು ಬಿರಿಯಾನಿ ಪ್ಯಾಕೆಟನ್ನು ತೆಗೆದುಕೊಳ್ತಾನೆ. ಅದರಲ್ಲಿ ಬಿರಿಯಾನಿನ ಹಾಕ್ಕೊಳ್ತಾನೆ. ಆ ಬಿರಿಯಾನಿ ಒಳಗಡೆ ವಜ್ರ, ವೈಡೂರ್ಯ, ಮುತ್ತು, ರತ್ನ ತುಂಬ ಅದನ್ನು ತುಂಬುತ್ತಾನೆ. ಮತ್ತು ಬಿರಿಯಾನಿಯನ್ನು ತುಂಬಿ ಒಬ್ಬ ದಾಸನನ್ನು ಕರೆದು, ಅಲ್ಲೊಬ್ಬ ಮೊದಲನೇ ಬಡ ಭಿಕ್ಷಕನಿದ್ದಾನಲ್ಲ, ಅವನು ನನ್ನ ಹೆಸರನ್ನು ಬರೆದು ಅವನೇ ನನಗೆ ಸಹಾಯಕನೆಂಬುದಾಗಿ ಹೇಳಿದಾನಲ್ಲ, ಆ ವ್ಯಕ್ತಿಗೆ ತೆಗೆದುಕೊಂಡು ಹೋಗಿ ಈ ಕವರನ್ನು ಕೊಡು ಎಂಬುದಾಗಿ ಹೇಳ್ತಾನೆ. ಆ ಮನುಷ್ಯ ಈ ಬಡ ಭಿಕ್ಷಕನನ್ನು ನೋಡಿ ತನ್ನ ಬಿರಿಯಾನಿ ಕವರನ್ನು ಅವನ ಕೈನಲ್ಲಿ ಕೊಟ್ಟು, ಜಮೀನ್ದಾರ ನಿನಗೆ ಈ ಕವರನ್ನು ಕೊಟ್ಟಿದ್ದಾನೆ, ಊಟ ಮಾಡು ಎಂಬುದಾಗಿ ಹೇಳಿ ಕೊಟ್ಟು ಹೋಗ್ತಾನೆ. ಆ ಸಂದರ್ಭದಲ್ಲಿ ಆಲ್ರೆಡಿ ಇವನು ಊಟ ಮಾಡಿರ್ತಾನೆ, ಇವನು ಹೊಟ್ಟೆ ತುಂಬೋಗಿರ್ತದೆ. ಎದುರುಗಡೆಯಲ್ಲಿ
ಇರುವಂಥ ಭಿಕ್ಷಕನ ನೋಡಿ ಕೆಕ್ಕರಿಸಿ ನಗ್ತಾ ಇರ್ತಾನೆ. ನೋಡು ನೋಡು, ಆ ಜಮೀನ್ದಾರ ನನಗೆ ಸಹಾಯ ಮಾಡ್ದ, ಆ, ಊಟ ಎಲ್ಲ ಕಳಿಸಿದ್ದಾನೆ, ಆದರೆ ನನಗೆ ಹೊಟ್ಟೆ ಹಸು ಇಲ್ಲ. ಈ ಊಟನ ಇಟ್ಕೊಂಡ್ರು ವೇಸ್ಟ್ ಆಗುತ್ತೆ, ಸಂಜೆ ತನಕ ಇಟ್ಕೊಂಡ್ರೆ ಇದು ಕೆಟ್ಟು ಹೋಗ್ಬೋದು ಎಂಬುದಾಗಿ ಆ ಭಿಕ್ಷಕ ನೆನೆಸಿ ಪಕ್ಕದಲ್ಲಿರುವಂಥ ಭಿಕ್ಷಕನಿಗೆ ಹೇಳ್ತಾನೆ, ಏನಾದರೂ ಚಿಲ್ಲರೆ ಕಾಸು ಇಟ್ಟಿದೆಯಾ? ಆ ಕಾಸುಗಳನ್ನು ಕೊಟ್ಟರೆ ನಾನು ಈಗ ಬಿರಿಯಾನಿ ಕೊಡಬೇಕಂತ ಆಸೆ ಆಗ್ತಾ ಇದೆ, ಕೊಡ್ತೀಯಾ ಅಂತ. ಹೊಟ್ಟೆ ಎಸಿತಾ ಇದೆಯಾ ನಿನಗೆ ಅಂತ ಕೇಳಿದಾಗ, ಹೌದು ನನಗೆ ಹೊಟ್ಟೆ ಎಸಿತಾ ಇದೆ, ನನಗೆ ಕೊಡು ಎಂಬುದಾಗಿ ಆತನು ಹೇಳ್ತಾನೆ. ಚಿಲ್ಲರೆ ಕಾಸು ಇಟ್ಟಿದ್ರೆ ಆ ಕಾಸನ್ನು ನನಗೆ ಕೊಡು ಎಂಬುದಾಗಿ ಈ ಭಿಕ್ಷಕ ಅವನಲ್ಲಿದ್ದಂಥ ಚಿಲ್ಲರೆ ಕಾಸನ್ನು ಇಸ್ಕೊಂಡು ಆ ಬಿರಿಯಾನಿ ಪಾಕೆಟನ್ನು ಕೊಡ್ತಾನೆ. ಆ ಭಿಕ್ಷಕ ಒಂದು ಮರದ ಕೆಳಗಡೆ ಮರೆಯಾಗಿದ್ದುಕೊಂಡು ಆ ಬಿರಿಯಾನಿ ಪಾಕೆಟನ್ನು ಓಪನ್ ಮಾಡ್ತಾನೆ. ಓಪನ್ ಮಾಡಿದರೆ ಅದರಲ್ಲಿ ವಜ್ರ, ವೈಢೂರ್ಯ, ಬಂಗಾರ, ಸಂಪತ್ಭರಿತವಾಗಿರುವಂಥ ವಸ್ತುಗಳು ಅದರಲ್ಲಿ ಇದೆ. ಅದನ್ನು ನೋಡಿದ ತಕ್ಷಣವೇ ಆ ಸ್ಪಾಟನ್ನು ಬಿಟ್ಟು ಓಡೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ. PT ಉಷಾಕ್ಕಿಂತಲೂ ಸದ ಸ್ಪೀಡಾಗಿ ರನ್ನಿಂಗ್ ರೇಸ್ ಮಾಡಿದ್ನೋ ಇಲ್ಲ ಗೊತ್ತಿಲ್ಲ, ಆದರೆ ರನ್ನಿಂಗನ್ನು ಮಾಡೋದಕ್ಕೆ ಪ್ರಾರಂಭ ಮಾಡಿಬಿಡ್ತಾನೆ, ಓಡಿಬಿಡ್ತಾನೆ. ಈ ಪ್ರಾಂತ್ಯದಲ್ಲಿ ಈಗ ನಾನು ಇರಬಾರ್ದು, ಇಷ್ಟೊಂದು ಅಮೂಲ್ಯವಾದಂಥ ಸಂಪತ್ತು ನನಗೆ ಸಿಕ್ಕಿದೆ ಅಂತ. ಅದಾದ ನಂತರ ಆ ಜಮೀನ್ದಾರನು ಕೆಲವು ದಿನಗಳ ನಂತರ ಆ ಮಾರ್ಗದಲ್ಲಿ ಬರ್ತಾ ಇರ್ತಾನೆ. ಬರ್ತಾ ಇರುವಂಥ ಸಂದರ್ಭದಲ್ಲಿ ಆ ಇನ್ನೊಬ್ಬ ಭಿಕ್ಷಕ ಕಾಣೋದಿಲ್ಲ, ಈ ಬಡ ಭಿಕ್ಷಕ ಮಾತ್ರ ಕಾಣ್ತಾ ಇರ್ತಾನೆ. ಇವನ ಹೆಸರನ್ನು ಹೇಳಿರುವಂಥ ಭಿಕ್ಷಕ ಅವನನ್ನು ಕರೆದು ಹೇಳ್ತಾನೆ, ಯಾಕೆ ಇನ್ನೂ ಇಲ್ಲೇ ಕೂತ್ಕೊಂಡಿದ್ಯಾ? ಆತನು ಹೇಳ್ತಾನೆ, ಏನು ಗೊತ್ತಾ, ಇಲ್ಲ ಇಲ್ಲ, ಮತ್ತೆ ನಾನು ಎಲ್ಲಿ ಕೂತ್ಕೊಳ್ಳಿ, ದಿನ ಭಿಕ್ಷೆ ಬೇಡುವಂಥ ಸ್ಥಳದಲ್ಲಿ ನಾನು ಕೂತ್ಕೊಂಡಿದ್ದೀನಿ ಎಂಬುದಾಗಿ ಹೇಳುವಾಗ, ಇಲ್ಲ ಇಲ್ಲ, ನಿನಗೊಂದು ಬಿರಿಯಾನಿ ಪಾಕೆಟ್ ಕೊಟ್ಟಿದ್ದೆ, ನೀನು ತಿನ್ನಲಿಲ್ವಾ? ಅವನು ಹೇಳ್ತಾನೆ, ಇಲ್ಲ, ನೀವು ಬಿರಿಯಾನಿ ಪಾಕೆಟ್ ಕೊಟ್ಟಿದ್ದು ನನಗೆ ತಿನ್ನು ಅಂತ ಹೇಳಿದ್ದು ಅದು ನಿಜವಾದಂಥ ಸಂಗತಿನೇ, ಆದರೆ ಏನು ಮಾಡೋದು, ಆಲ್ರೆಡಿ ನಾನು ಊಟ ಮಾಡಿಬಿಟ್ಟಿದ್ದೆ. ಆ ವೇಳೆಯಲ್ಲಿ ಪಕ್ಕದಲ್ಲಿದ್ದಂಥ ಆ ನನ್ನ ಕೊಲೀಗ್, ಆ ನನ್ನ ಸ್ನೇಹಿತ, ಅವನಿಗೆ ಹೊಟ್ಟೆ ಹಸಿತು ಎಂಬುದಾಗಿ ನೆನೆಸಿ ಅವನ ಹತ್ರ ಸ್ವಲ್ಪ ದುಡ್ಡನ್ನು ಇಸ್ಕೊಂಡು ನಾನು ಬಿರಿಯಾನಿ ಪಾಕೆಟನ್ನು ಕೊಟ್ಬಿಟ್ಟೆ ಎಂಬುದಾಗಿ ಆತನು ಹೇಳುವಂಥ ಸಂದರ್ಭದಲ್ಲಿ ಇವನಿಗೆ ತುಂಬ ಆಶ್ಚರ್ಯವಾಗುತ್ತೆ. ಆವಾಗ ಈ ಭಿಕ್ಷುಕನ ಕೇಳ್ತಾನೆ, ಏನು ಈ ರೀತಿಯಾಗಿ ನನಗೆ ಪ್ರಶ್ನೆ ಮಾಡ್ತಾ ಇದೆಯಲ್ಲ, ಆ ಬಿರಿಯಾನಿ ಪಾಕೆಟ್ ಅವನಿಗೆ ಕೊಟ್ಟಿದ್ದು ತಪ್ಪಾ ಎಂಬುದಾಗಿ ಹೇಳಿ ಈ ಬಡ ಭಿಕ್ಷಕ ಕೇಳುವಂಥ ಸಂದರ್ಭದಲ್ಲಿ, ತಪ್ಪಲ್ಲ, ಅದು ಒಳ್ಳೆಯದೇ, ಅದು ಒಳ್ಳೆಯದೇ. ನಿನಗೆ ದೊಡ್ಡ ಶ್ರೀಮಂತನಾಗಿ ಮಾರ್ಪಡಿಸಬೇಕೆಂಬುದಾಗಿ ನಾನು ನೆನೆಸಿ ಅದರಲ್ಲಿ ವಜ್ರ, ವೈಡೂರ್ಯ, ಮುತ್ತುಗಳನ್ನು ನಾನು ಸೇರಿಸಿಕೊಟ್ಟೆ, ಆದರೆ ಅದು ನಿನಗೆ ದಕ್ಕಲಿಲ್ಲ. ಆದರೆ ಅವನಿಗೆ ದಕ್ಕಿತು. ಯಾಕೆ ಗೊತ್ತಾ? ಅವನು ನಂಬಿರುವಂಥ ದೇವರು ಸರ್ವಶಕ್ತನಾಗಿದ್ದಾನೆ, ಅವನು ನಂಬಿರುವಂಥ ದೇವರು ಸಹಾಯಕನಾಗಿದ್ದಾನೆ. ಅವನ ದೇವರು ಅವನಿಗೆ ಕೈ ಬಿಡಲಿಲ್ಲ. ಅದು ಯಾರಿಗೆ ಸೇರಬೇಕೋ ಅವರಿಗೆ ಸೇರಿಬಿಡ್ತು. ಅವನನ್ನು ಮತ್ತೆ ತಿರುಗಿ ನಾನು ನೋಡೋಕ್ಕಾಗಲ್ಲ, ಅಷ್ಟು ಐಶ್ವರ್ಯವಂತನಾಗಿ ಅವನು ಮಾರ್ಪಟ್ಟಿದ್ದಾನೆಂಬುದಾಗಿ. ಹೌದು ಪ್ರೀತಿಯುಳ್ಳ ದೇವಚಂದ್ರೇ, ಮನುಷ್ಯರ ಮೇಲೆ ಭರವಸೆ ಇಡುವುದಕ್ಕಿಂತ ಯೆಹೋವನ ಮೇಲೆ ಭರವಸೆ ಇಡುವುದು, ಕರ್ತನನ್ನು ನಂಬುವುದು, ಕರ್ತನನ್ನು ಸಹಾಯಕನಾಗಿ ಮಾರ್ಪಡಿಸಿಕೊಳ್ಳುವುದು ಎಷ್ಟೋ ಉನ್ನತವಾಗಿರುವಂಥದ್ದಾಗಿದೆ, ಉನ್ನತವಾಗಿರುವಂಥದ್ದಾಗಿದೆ. ಇವತ್ತು ನಿನ್ನ ಬದುಕಿನಲ್ಲಿ ಮನುಷ್ಯರ ನಂಬಿ ಹಾಳಾಗಿರುವುದಾದರೆ, ಯೇಸುವಿನ ನಾಮದಲ್ಲಿ ನಿನ್ನ ನಂಬಿಕೆ ಕರ್ತನ ಕಡೆಗೆ ಡೈವರ್ಟ್ ಮಾಡು, ನಿನ್ನ ನಂಬಿಕೆಯನ್ನು ದೇವರ ಕಡೆಗೆ ತಿರುಗಿಸು. ಆ ನಂಬಿಕೆಗೆ ಪ್ರತಿಫಲವಾಗಿ ದೇವರು ನೀನು ಎಲ್ಲಿ ಬಿದ್ದಿದೆಯೋ ಅದೇ ಧೂಳಿನಿಂದ ನಿನ್ನನ್ನು ಮೇಲೆ ಕೆತ್ತುತ್ತಾನೆ, ಉನ್ನತವಾದಂಥ ಸ್ಥಿತಿಗೆ ನಿನ್ನನ್ನು ತರುತ್ತಾನೆ. ಯಾಕೆ ಗೊತ್ತಾ? ಆತನು ಆ ಗರ್ಭ ಶ್ರೀಮಂತನಾಗಿರುವಂಥ ರಾಜನು, ಸರ್ವ ಲೋಕದ ಸರ್ವ ಸೃಷ್ಟಿಯು, ಸರ್ವ ಆ ಗರ್ಭವಾಗಿರುವಂಥ ಎಲ್ಲ ಬೆಲೆ ಬಾಳುವಂಥ ವಜ್ರ, ವೈಡೂರ್ಯ, ಬೆಳ್ಳಿ, ಬಂಗಾರ ಎಲ್ಲವೂ ಸದಾ ಆತನದೇ ಆಗಿರುವಂಥದ್ದಾಗಿದೆ. ಆತನ ನಂಬುವಂಥ ಯಾವ ಮಕ್ಕಳಿಗೂ ಸದಾ ನಾಚಿಕೆಯ ಇಂದ ತಲೆ ತಗ್ಗಿಸುವ ಹಾಗೆ ಮಾಡುವಂಥ ಕರ್ತನು ನಮ್ಮ ಕರ್ತನಲ್ಲ. ಅದಕ್ಕೆ ದಾವೀದನಲ್ಲಿ ಹೇಳ್ತಾ ಇದ್ದಾನೆ ನೋಡಿ, ನಾನು ಆತನಲ್ಲಿ ಭರವಸೆ ಇಟ್ಟದ್ದರಿಂದ ದೇವರು ನನಗೆ ಬಲವನ್ನು ಪಡಿಸಿದನು, ಅದಕ್ಕಾಗಿಯೇ ನಾನು ಆತನನ್ನು ನಾನು ಕೀರ್ತಿಸುತ್ತೇನೆ, ಆತನ ನಾಮವನ್ನು ನಾನು ಘನಪಡಿಸುತ್ತೇನೆ ಎಂಬುದಾಗಿ. ಹೌದು ಪ್ರೀತಿಯುಳ್ಳ ದೇವಚಂದ್ರೇ, ಯೆಹೋವನ ಮೇಲಿನ ನಂಬಿಕೆ ಅದು ಉದ್ಧಾರ, ಯೆಹೋವನ ಮೇಲಿನ ಭರವಸೆ ಅದು ಉದ್ಧಾರ ಎಂಬುದಾಗಿ
ಸತ್ಯವೇದ ಘೋಷಿಸ್ತದೆ. ಎರಡನೇ ಪಾಯಿಂಟ್, 62ನೇ ಅಧ್ಯಾಯದ 8ನೇ ವಚನದಲ್ಲಿ ಆತನು ಮತ್ತೊಂದು ಮಾತನ್ನು ಹೇಳಿದ್ದಾನೆ. ಅದನ್ನು ಓದಿಕೊಳ್ಳೋಣ ಇನ್ನೊಂದು ಸಾರಿ. ಜನರೇ, ಯಾವಾಗಲೂ ಆತನನ್ನೇ ನಂಬಿ ಆತನ ನಂಬಿ ನಿಮ್ಮ ಹೃದಯವನ್ನು ನೋಡಿ ಆತನ ಸನ್ನಿಧಾನದಲ್ಲಿ ಬಿಚ್ಚಿರಿ. ನಿಮ್ಮ ಹೃದಯವನ್ನ ಆತನ ಸನ್ನಿಧಾನದಲ್ಲಿ ಬಿಚ್ಚಿರಿ. ದೇವರು ನಮ್ಮ ಆಶ್ರಯವು. ಹಲ್ಲೆಲೂಯ, ದೇವರಿಗೆ ಸ್ತೋತ್ರವಾಗಲಿ. ಆತ್ಮೀಯ ದೇವಜನರೇ, ನಮ್ಮ ಹೃದಯವನ್ನ, ನಮ್ಮ ಒಳಗಡೆ ಇರುವಂಥ ನೋವನ್ನ, ನಮ್ಮ ಆಸೆಗಳನ್ನ, ನಮ್ಮ ಆಕಾಂಕ್ಷೆಗಳನ್ನ ಕರ್ತನ ಸನ್ನಿಧಾನದಲ್ಲಿ, ಅಂದರೆ ಆತನ ಮುಂಭಾಗದಲ್ಲಿ ಬಿಚ್ಚಬೇಕೆಂಬುದಾಗಿ. ಅದರ ಅರ್ಥ ಏನೆಂದರೆ, ನಿಮ್ಮ ಹೃದಯದ ಸಾರವನ್ನೆಲ್ಲ ಆತನ ಸನ್ನಿಧಾನದಲ್ಲಿ ಸುರಿದು ಬಿಡ್ರಿ. ಆತನೇ ನಮಗೆ ಆಶ್ರಯವಾಗಿದ್ದಾನೆ ಎಂಬುದಾಗಿ, ಆಶ್ರಯವಾಗಿದ್ದಾನೆ ಎಂಬುದಾಗಿ, ಸಾರವನ್ನು ಸುರಿದು ಬಿಡ್ರಿ ಎಂಬುದಾಗಿ. ಅದು ಹೇಗೆ ಎಂಬುದಾಗಿ ನಿಮಗೆ ವಿವರಿಸಿ ನಾನು ಹೇಳ್ತೇನೆ. ಈಗ ಒಂದು ಕೊಡ ತುಂಬಿರ್ತದೆ. ಕೊಡ ತುಂಬಿದ್ದಂಥ ಆ ಕೊಡ, ಅದರ ಮೇಲೆ ಎಷ್ಟು ನೀರನ್ನು ನೀನು ಸುರಿದರೂ ಸದಾ ಅದು ತುಂಬಿ ಹೊರಗಡೆ ವೇಸ್ಟ್ ಆಗಿ ಹೋಗುತ್ತದೆ. ದೇವರ ಸಮಕ್ಷಮದಲ್ಲಿ ತುಂಬಿದವರಾಗಿ ಬರಬಾರದು, ಬರಿದಾಗಿ ನಾವು ಬರಬೇಕು. ಬರಿದಾಗಿ ಬಂದು ಆತನ ಸಮಕ್ಷಮದಲ್ಲಿ ನಾವು ತುಂಬಲ್ಪಡಬೇಕು. ತುಂಬಿಕೊಂಡು ಬಂದರೆ ಆತನು ನಮ್ಮನ್ನು ಮತ್ತೆ ತುಂಬಿಸೋಕೆ ಸ್ಥಳ ಇರಲ್ಲ. ಅದಕ್ಕಾಗಿಯೇ ಯೇಸು ಸ್ವಾಮಿ ಕಾನಾ ಊರಿನ ಕೊರತೆಯನ್ನು ನೀಗಿಸುವುದಕ್ಕೋಸ್ಕರವಾಗಿ ಆ ಬಾನೆಗಳಲ್ಲಿ ಆತನು ನೀರನ್ನು ತುಂಬಿಸಿದನಂತೆ, ಖಾಲಿಯಾದಂಥ ಬಾನೆಗಳನ್ನು ತುಂಬಿಸಿದನಂತೆ. ಪ್ರೀತಿಗಳ ದೇವಜನರೇ, ದೇವರು ಮಾಡುವಂಥ ಕಾರ್ಯ ಏನೆಂದರೆ, ಯಾರು ಆತನ ಸನ್ನಿಧಾನದಲ್ಲಿ ಬರಿದಾಗಿ ಬರ್ತಾರೋ ಅವರನ್ನೇ ದೇವರು ತುಂಬಿಸಿ ಅವರನ್ನು ಆತನು ಮಹೋನ್ನತವಾದಂಥ ತನ್ನ ಕರಗಳಿಂದ ಆಶೀರ್ವದಿಸುವಂಥವನಾಗಿದ್ದಾನೆ. ಇಲ್ಲಿ ಗಮನಿಸಬೇಕಾದಂಥ ಒಂದು ಸಂಗತಿ ಏನಂತ ಹೇಳಿದರೆ, ದೇವರ ಸನ್ನಿಧಾನದಲ್ಲಿ ನಮ್ಮ ಎಲ್ಲ ಆಸೆಗಳನ್ನು, ನಮ್ಮ ಇಷ್ಟಾರ್ಥಗಳನ್ನು, ನಮ್ಮ ಬಯಕೆಗಳನ್ನು, ನಮಗಿರುವಂಥ ಕೊರತೆಗಳನ್ನು, ನಮಗಿರುವಂಥ ಸಮಸ್ಯೆಗಳನ್ನು, ನಮ್ಮ ಕುಟುಂಬದಲ್ಲಿರುವಂಥ ಯಾವುದೇ ವಿಧವಾದಂಥ ತಡೆಗಳಿರಬಹುದು, ಮನುಷ್ಯರ ಮುಂದೆ ಬಿಚ್ಚಿಡಬೇಡ್ರಿ. ಮನುಷ್ಯರಿಗೆ ಹೇಳೋದಕ್ಕೆ ಹೋಗಬೇಡ್ರಿ. ಆ ಬಲಹೀನತೆಯಿಂದ ಮತ್ತೆ ನಿಮ್ಮ ಮೇಲೆ ಶತ್ರು ಅನೇಕ ವಿಧವಾದಂಥ ತಂತ್ರಗಳನ್ನು ಮಾಡಿ ನಿಮ್ಮ ನೆಮ್ಮದಿಯನ್ನು ಹಾಳು ಮಾಡಬಹುದು, ನಿಮ್ಮ ಸ್ನೇಹಿತರನ್ನು ನಿಮ್ಮಿಂದ ದೂರ ಮಾಡಬಹುದು. ಆದರೆ ಮೋಸ ಮಾಡದೆ, ವಂಚನೆ ಮಾಡದೆ, ನಿಮ್ಮ ಎಲ್ಲ ವಿಧವಾದಂಥ ಕಣ್ಣೀರನ್ನು, ಕೂಗನ್ನು, ನಿಮಗಿರುವಂಥ ಮನಭಾರವನ್ನು, ನಿಮ್ಮ ದುಃಖವನ್ನು ಕೇಳುವುದಕ್ಕಾಗಿ ಯೇಸು ಸ್ವಾಮಿಯ ಕಿವಿಗಳು ಯಾವಾಗಲೂ ತೆರೆದಿಟ್ಟಿರ್ತಾನೆ. ಪರಲೋಕವನ್ನು ದೇವರು ಯಾವಾಗಲೂ ತೆರೆದಿಟ್ಟಿರ್ತಾನೆ. ಯೇಸುವಿನ ನಾಮದಲ್ಲಿ ಹೃದಯದ ಸಾರವನ್ನು ಸುರಿದಂಥ ಒಬ್ಬ ತಾಯಿ ಸತ್ಯವೇದದಲ್ಲಿದ್ದಾಳೆ. ಆ ತಾಯಿ ಮಗನ ಕಥೆ ನಿಮಗೆಲ್ಲ ಚೆನ್ನಾಗಿ ಗೊತ್ತಿರುವಂಥದ್ದಾಗಿದೆ. ಅವಳ ಚಿತ್ರದಲ್ಲಿ ದೇವರು ಮಾಡಿದಂಥ ವಿಸ್ಮಯಕಾರಿ ಸಂಗತಿಯನ್ನು ನೆನೆಸುವಂಥ ಸಂದರ್ಭದಲ್ಲಿ ಅವಳು ಮನುಷ್ಯರ ಬಳಿನಲ್ಲಿ ತನ್ನ ಹೃದಯವನ್ನು ಬಿಚ್ಚಲಿಲ್ಲ. ಅವಳು ದೇವರ ಸನ್ನಿಧಾನಕ್ಕೆ ಓಡಿ ಬಂದು ದೇವ ಸಮಕ್ಷಮದಲ್ಲಿ ಆ ನೀರನ್ನೋ ಎಂಬಂತೆ, ಸಾರವನ್ನೋ ಎಂಬಂತೆ ತನ್ನ ಮನಭಾರವನ್ನು ಅವಳು ಓಡೋಡಿ ಬಂದು ದೇವ ಸಮಕ್ಷಮದಲ್ಲಿ ತನ್ನ ಜೀವಿತದಲ್ಲಿ, ತನ್ನ ಹೃದಯದಲ್ಲಿರುವಂಥ ಎಲ್ಲ ಮನೋವೇದನೆಯನ್ನು ಬಿಚ್ಚಿ ದೇವರ ಆ ಸನ್ನಿಧಾನದಲ್ಲಿ ಸುರಿದು ಕಣ್ಣೀರಿನಿಂದ ದೇವರನ್ನು ಪ್ರಾರ್ಥನೆ ಮಾಡುತ್ತಾಳೆ. ಆ ಪ್ರಾರ್ಥನೆಯ ಪ್ರತಿಫಲವೇ ಸಮುವೇಲನು. ಆ ಪ್ರಾರ್ಥನೆಯ ಪ್ರತಿಫಲವೇ ಸಮುವೇಲನು. ಈಗಾಗಲೇ ನಿಮಗೆ ಗೊತ್ತಾಗಿದೆ ಆ ತಾಯಿ ಹೆಸರು. ಅವಳ ಹೆಸರೇನು ಗೊತ್ತಾ? ಹನ್ನಾಳು. ಹನ್ನಾಳು ಯಾರ ಬಳಿನಲ್ಲೂ ಸದಾ ತನ್ನ ದುಃಖವನ್ನು, ಯಾರ ಬಳಿನಲ್ಲಿ ಸದಾ ತನ್ನ ಮನೋವೇದನೆಯನ್ನು ಹೇಳಲಿಲ್ಲ. ಒಂದು ವೇಳೆ ಹೇಳಿರ್ಬೋದು, ಹೇಳಿ ಅವಮಾನಕ್ಕೆ ಗುರಿಯಾಗಿ ಆಗಿ ಆಗಿ ದುಃಖ ಅನುಭವಿಸಿ ದೇವರು ನನ್ನ ದುಃಖವನ್ನು ನೋಡ್ತಾನೆ ಎಂಬುದಾಗಿ ಕೊನೆಯದಾಗಿ ತೀರ್ಮಾನ ಮಾಡಿ ದೇವ ಮಂದಿರಕ್ಕೆ ಬರ್ತಾಳೆ. ದೇವರ ಸನ್ನಿಧಾನದಲ್ಲಿ ತನ್ನ ಹೃದಯವನ್ನು ಬಿಚ್ಚುತ್ತಾಳೆ. ಮನೋವೇದನೆಯಿಂದ ಕರ್ತನ ಸನ್ನಿಧಾನದಲ್ಲಿ ಕಣ್ಣೀರಿನಿಂದ ತನ್ನ ದುಃಖವನ್ನು ದೇವರ ಸಮಕ್ಷಮದಲ್ಲಿ ಹಂಚಿಕೊಳ್ತಾಳೆ. ಯೇಸುವಿನ ನಾಮದಲ್ಲಿ ಪ್ರೀತಿಯುಳ್ಳ ದೇವಜನರೇ, ಅವಳ ಜೀವಿತದಲ್ಲಿ ನಡೆದಂಥ ಮಹಿಮೆಯಾದಂಥ ಘಟನೆ ಏನು ಗೊತ್ತಾ?
ಅವಳು ದೇವರ ಸನ್ನಿಧಾನದಲ್ಲಿ ತನ್ನ ಹೃದಯವನ್ನು ಬಿಚ್ಚಿದ್ದರಿಂದಲೇ ಬೈಬಲ್ ಹೇಳ್ತದೆ, ಅವಳ ಇಷ್ಟಾರ್ಥವನ್ನು ದೇವರು ನೆರವೇರಿಸಿದ್ದು ಮಾತ್ರವಲ್ಲ, ಆ ತಾಯಿಗೆ ಕೊಟ್ಟಂಥ ಆ ಮಗನ ವಿಷಯದಲ್ಲಿ ನಾವು ನೋಡುತ್ತೇವೆ, ಆತನು ದೊಡ್ಡವನಾದ ನಂತರ, ಅಭಿಷೇಕವನ್ನು ಹೊಂದಿದ ನಂತರ ಆತನು ತನ್ನ ಹೃದಯದ ಸಾರವನ್ನು ಬಿಚ್ಚಿ ಮಿಚ್ಪೆ ಎನ್ನುವಂಥ ಸ್ಥಳದಲ್ಲಿ ಮೊಟ್ಟ ಮೊದಲು ಆತನು 1 ದಿನದ ಉಪವಾಸ ಕೂಟವನ್ನು ಪ್ರಾರಂಭಿಸಿದನಂತೆ. ಅದರ ಉದ್ದೇಶ ಏನೆಂದರೆ, ಫಿಲಿಪ್ಟಿಯರಿಂದ ಹಿಂಸೆಗೆ ಒಳಗಾಗಿದ್ದಂಥ ಇಸ್ರಾಯೇಲರನ್ನು ಏನಾದರೂ ಮಾಡಿ ದೇವಾನನ್ನು ಬಿಡುಗಡೆ ಮಾಡಬೇಕು, ಈ ಹಿಂಸಕರಿಂದ ಇಸ್ರಾಯೇಲರನ್ನು ಪಾರು ಮಾಡಬೇಕೆಂಬುದಾಗಿ ನೆನೆಸಿ ಆತನು 1 ದಿನ ಕರ್ತನ ಸನ್ನಿಧಾನದಲ್ಲಿ ತನ್ನ ಹೃದಯದ ಸಾರವನ್ನು ಸುರಿದು ಮಿಚ್ಪೆ ಎನ್ನುವಂಥ ಸ್ಥಳದಲ್ಲಿ ಆತನು 1 ದಿನ ಉಪವಾಸ ಪ್ರಾರ್ಥನೆ ಮಾಡಿದ್ದಕ್ಕೆ 20 ವರ್ಷದ ಆ ಇಸ್ರಾಯೇಲರ ವ್ಯಾಜ್ಯವನ್ನು ದೇವರು ಆ ಒಂದು ಉಪವಾಸ ಪ್ರಾರ್ಥನೆಯಲ್ಲಿ ತೀರಿಸಿದನಂತೆ. ದೇವ ಮಗುವೆ, ಇವತ್ತು ನಿನ್ನ ಬದುಕಿನಲ್ಲಿ ಯಾವ ವಿಷಯದಲ್ಲಿ ನೀನು ಸೋಲ್ತಾ ಇದ್ದೀಯಾ? ಯಾವ ವಿಷಯದಲ್ಲಿ ನೀನು ಭಯ ಪಡ್ತಾ ಇದ್ದೀಯಾ? ಯಾವ ವಿಷಯದಲ್ಲಿ ಕುಗ್ಗಿ ಹೋಗಿದೆಯಾ? ಹೆಂಡತಿ ವಿಷಯದಲ್ಲ, ಮಕ್ಕಳ ವಿಷಯದಲ್ಲ, ಬಿಸ್ನೆಸ್ ವಿಷಯದಲ್ಲ, ಅಥವಾ ನಿನ್ನ ಕೈ ಆಶೀರ್ವಾದವೇ ಕಾಣದ ರೀತಿಯಲ್ಲಿ ಇವತ್ತು ಬರೀ ಚಾಚುವ ಕೈಯಾಗಿ ಮಾರ್ಪಟ್ಟಿದೆಯಾ? ಯಾವ ವಿಷಯದಲ್ಲಿ ನೀನು ಭಯ ಪಡ್ತಾ ಇದೆಯಾ? ಯಾವ ವಿಷಯದಲ್ಲಿ ಸೋತು ಹೋಗಿದೆಯಾ? ಯೇಸುವಿನ ನಾಮದಲ್ಲಿ ದೇವರ ವಾಗ್ದಾನ ವಚನ ಇವತ್ತು ಸ್ಪಷ್ಟಪಡಿಸ್ತಾ ಇದೆ, ನಿನ್ನ ಹೃದಯವನ್ನು ಯಾರ ಮುಂದೆನೂ ಬಿಚ್ಚಬೇಡ. ಮೊದಲು ಯೆಹೋವನನ್ನು ನೀನು ನಂಬಿ ಆತನ ಮುಂಭಾಗದಲ್ಲಿ, ಆತನ ಸನ್ನಿಧಾನದಲ್ಲಿ ನಿನಗಿರುವಂಥ ಎಲ್ಲ ಸಂಗತಿಗಳನ್ನು ಆತನ ಮುಂದೆ ಬಿಚ್ಚಿಡು. ಆತನು ಸತ್ತವರನ್ನು ಬದುಕಿಸುವವನಾಗಿಯೂ ಇಲ್ಲದನ್ನು ಇರುವುದಾಗಿಯೂ ಮಾರ್ಪಡಿಸಿ ನಿನ್ನ ಬದುಕಿನ ಕತ್ತಲೆಯನ್ನು ಬೆಳಕಾಗಿ, ನಿನ್ನ ಕಣ್ಣೀರನ್ನು ನಾಟ್ಯವನ್ನಾಗಿ, ನಿನ್ನ ದುಃಖವನ್ನು ಸಂತೋಷವನ್ನಾಗಿ ಮಾರ್ಪಡಿಸಿ ಯೇಸುವಿನ ನಾಮದಲ್ಲಿ ನಿನ್ನ ಅವಮಾನದ ಮುಸುಕನ್ನು ಆತನು ತೆಗೆದುಹಾಕಿ ಅನೇಕರ ಮಧ್ಯದಲ್ಲಿ ನೀನು ಮಾನವೀಯತೆಯಿಂದ ಬದುಕಲಿಕ್ಕಾಗುವಂತೆ ದೇವರು ತಾನೇ ನಿನ್ನನ್ನು ಬಲಪಡಿಸುತ್ತಾನೆ. ಯಾವುದಕ್ಕೂ ಹೆದರಬೇಡ, ಯಾವುದಕ್ಕೂ ಭಯಪಡಬೇಡ, ಯಾವುದಕ್ಕೂ ಕುಗ್ಗಿ ಹೋಗಬೇಡ. ದೇವರನ್ನು ನೀನು ಆಧಾರ ಮಾಡಿಕೋ, ದೇವರನ್ನು ನೀನು ನಂಬು. ದೇವರಿಗೆ ನೀನು ಹೇಳು, ನೀನೇ ನನಗೆ ಆಶ್ರಯ, ನೀನೇ ನನಗೆ ಆಶ್ರಯ, ನಿನ್ನ ಬಿಟ್ಟರೆ ನನಗೆ ಯಾರಿದ್ದಾರೆ, ನೀನು ಬಿಟ್ಟರೆ ನನಗೆ ಯಾರಿದ್ದಾರೆ, ನೀನೇ ನನಗೆಲ್ಲ. ಸಮರ್ಪಣೆ ಮಾಡ್ತೀರಾ ಪ್ರೀತಿಯುಳ್ಳ ದೇವಜನರೇ? ಇರುವ ಸ್ಥಳಗಳಲ್ಲಿ ಕಣ್ಣುಗಳನ್ನು ಮುಚ್ಚಿರಿ, ಕರ್ತನ ಸನ್ನಿಧಾನದಲ್ಲಿ ಭಯಪಡಬೇಡ್ರಿ. ನಿಮಗಿರುವಂಥ ಎಲ್ಲ ವಿಧವಾದ ಸಂದಿಗ್ಧ ಪರಿಸ್ಥಿತಿಗಳಲ್ಲೂ ಸದಾ ಆತನನ್ನು ನಂಬಿರಿ, ಆತನ ಮುಂಭಾಗದಲ್ಲಿ ನಿಮ್ಮ ಹೃದಯಗಳನ್ನು ಬಿಚ್ಚಿರಿ. ಆತನೇ ನಮ್ಮ ಆಶ್ರಯ. ಥ್ಯಾಂಕ್ ಯು, ವಿ ವರ್ಷಿಪ್ ಲಾರ್ಡ್. ಆಶ್ರಯವು ನೀನೇ యేసయ్య, ನನ್ನ ಧೈರ್ಯ ನೀನೇ యేసయ్య, ನನ್ನ ಪ್ರಾಕಾರವು ನೀನೇ యేసయ్య, ನನ್ನ ಆಧಾರ ನೀನೇ యేసయ్య. ಆರಾಧನೆ ನಿಮಗೆ, ಆರಾಧನೆ, ಆರಾಧನೆ. ಅಪ್ಪ, ಕೂಗನ್ನು ಕೇಳುವ ನನ್ನ ತಂದೆಯಾದ ದೇವರೇ ಕರ್ತನೆ, ದಾವೀದನ ಒಂದೊಂದು ಕೂಗನ್ನು ಆಲಿಸಿ ದೇವರೇ ಕರ್ತನೆ, ಅವನ ಮನಸ್ಸು ಶಾಂತವಾಗಿರುವಂತೆ ಅದ್ಭುತಗಳನ್ನು ಮಾಡಿ, ಯೇಸುವಿನ ನಾಮದಲ್ಲಿ ಕೋಟೆಯು, ದುರ್ಗವು, ಆಶ್ರಯವು ದೇವರೇ ಕರ್ತನೆ ಆಧಾರವಾಗಿದ್ದು ದೇವರೇ ಕರ್ತನೆ ಆತನನ್ನು ಬಲಪಡಿಸಿ, ದೇವರೇ ನಂಬಿಕೆಯ ಕರ್ತನೆ ಸ್ವಾಮಿ ಆ ಭದ್ರತೆಯಲ್ಲಿ ದೇವರೇ ಆತನು ಜೀವಿಸುವಂತೆ ಕಾದು ಕಾಪಾಡಿ, ದೇವರೇ ತನ್ನ ಜೀವಿತದ ಎಲ್ಲ ಪ್ರಯಾಸಗಳನ್ನು ನಿನ್ನ ಮುಂಭಾಗದಲ್ಲಿ ದೇವರೇ ಕರ್ತನೆ ಸ್ವಾಮಿ ನಿನ್ನನ್ನೇ ಅಪ್ಪಿಕೊಂಡು ದೇವರೇ ಕರ್ತನೆ ನಿನ್ನ ಮುಂದೆ ಆತನ ಹೃದಯವನ್ನು ಬಿಚ್ಚಿದಾಗ ದೇವರೇ ಕರ್ತನೆ ಆಶೀರ್ವಾದ. ನನ್ನ ತಂದೆಯಾದ ದೇವರೇ, ಸಂದೇಶವನ್ನು ಕೇಳುತ್ತಿರುವಂಥ ಭಾರತ ದೇಶ ಮೊದಲುಗೊಂಡು ವಿಶ್ವದಾದ್ಯಂತ ದೇವರೇ ಕರ್ತನೆ ಯಾರ್ಯಾರು ಈ ಸಂದೇಶವನ್ನು ಆಲಿಸ್ತಾ ಇದ್ದಾರೋ ದೇವ ಕರ್ತನೆ ಅವರ ಹೃದಯಗಳಲ್ಲಿ ದೇವರೇ ಕರ್ತನೆ ನಿನ್ನ ಮೇಲಿನ ಭರವಸೆ, ನಿನ್ನ ಮೇಲಿನ ನಂಬಿಕೆ, ನೀನೇ ಆಧಾರ ಆಶ್ರಯ ಎಂಬುದಾಗಿ
ನಂಬಿಕೆಯಿಂದ ಕರ್ತನ ನಿಮ್ಮ ನಾಮವನ್ನು ಕೊಂಡಾಟ ಮಾಡುವಂತೆ, ಇವತ್ತಿನಿಂದ ನಿನ್ನನ್ನೇ ಆಧಾರ ಮಾಡಿಕೊಳ್ಳಲಿಕ್ಕಾಗುವಂತೆ ಧೈರ್ಯದಿಂದ ಬದುಕುವಂತೆ ದೇವರೇ ಕರ್ತನೆ ಸ್ವಾಮಿ ನಿನ್ನ ಮಕ್ಕಳ ಮನಕಣ್ಣುಗಳನ್ನು ನೀನು ತೆರೆ ಮಾಡು ರಾಜ. ಯೇಸುವಿನ ನಾಮದಲ್ಲಿ ಏನು ಕಳ್ಕೊಂಡ್ರು, ಎಲ್ಲಿ ಕಣ್ಣೀರಿಟ್ರು, ಎಲ್ಲಿ ನಿಂದೆಗೆ ಒಳಗಾದ್ರು, ಎಲ್ಲಿ ಅಪಾಶಕ್ಕೆ ಗುರಿಯಾದರು, ಯಾವ ವೇದನೆ ಇವತ್ತು, ಯಾವ ರೋಗ, ಯಾವ ವಿಧವಾದ ಭಯ, ಯಾವ ವಿಧವಾದ ಕಳವಳ, ಕುಗ್ಗುವಿಕೆ ದೇವರೇ ಕರ್ತನೆ ಈ ಮಕ್ಕಳನ್ನ ದೇವರೇ ಇವತ್ತು ಭಯಕಂಪಿತರಾಗಿ ಮಾಡಿದೆಯೋ, ಆ ಎಲ್ಲ ಶತ್ರುವಿನ ಬಲಗಳನ್ನ ಯೇಸುವಿನ ನಾಮದಲ್ಲಿ ಯೆಹೋವ ನಿಸ್ಸಿ ನೀನು ತಾನೇ ಈ ಮಕ್ಕಳಿಗೆ ಆಧಾರವಾಗಿದ್ದುಕೊಂಡು ದೇವರೇ ಜಯವನ್ನು ಕೊಡುವುದರ ಮೂಲಕವಾಗಿ ನೀನು ಬಲಪಡಿಸಿ ಎಂಬುದಾಗಿ ನಾನು ಪ್ರಾರ್ಥನೆ ಮಾಡುತ್ತೇನೆ ರಾಜ. ನಸರೇತಿನ ಯೇಸು ಕ್ರಿಸ್ತನ ಪುನರುತ್ಥಾನದ ಶಕ್ತಿ ದೇವರೇ ಕರ್ತನೆ ಒಬ್ಬೊಬ್ಬರ ಮೇಲೆ ಆವರಿಸಲಿ. ದೇವರೇ ಕರ್ತನೆ ಕುಟುಂಬಗಳಲ್ಲಿ ವೈಯಕ್ತಿಕವಾಗಿ ಆಧ್ಯಾತ್ಮಿಕವಾಗಿ ಇವರ ಜೀವಿತದಲ್ಲಿ ಭಯವನ್ನು ತರುವಂತ ಎಲ್ಲ ಭಯದ ವಾತಾವರಣಗಳ ಕರ್ತನೆ ಇವತ್ತು ನೀಗಿ ಹೋಗಲಿ ರಾಜ. ಈ ಮಕ್ಕಳ ಪ್ರತಿಯೊಂದು ಪ್ರಯಾಸಗಳನ್ನು ಆಶೀರ್ವಾದ ಮಾಡು. ಈ ದಿನದ ಪ್ರಯಾಣದಲ್ಲಿ ಜೊತೆಗಾರನಾಗು ರಾಜ. ಯೇಸುವಿನ ನಾಮದಲ್ಲಿ ಇವರು ಪ್ರಾರಂಭಿಸುತ್ತಿರುವಂಥ ಎಲ್ಲ ಉದ್ಯೋಗಗಳನ್ನು, ಬೇರೆ ಬಿಸ್ನೆಸ್ಗಳನ್ನು, ಬೇರೆ ಕರ್ತನೆ ಹೊಸದಾಗಿ ಬರೀತಿರುವಂಥ ಎಕ್ಸಾಮಿನೇಷನ್ಗಳನ್ನು, ಇಂಟರ್ವ್ಯೂಗಳನ್ನು ಇವತ್ತು ನೀನು ಆಶೀರ್ವಾದ ಮಾಡಿಕೊಡು. ಬರ್ತಡೇ, ನಾಮಕರಣ, ದೇವರೇ ಕರ್ತನೆ ಪ್ರತ್ಯೇಕವಾಗಿ ದೇವರೇ ಕರ್ತನೆ ಸ್ವಾಮಿ ವಿವಾಹದ ಮಾತುಕತೆಗಳು, ದೇವರೇ ಒಂದು ವೇಳೆ ಕರ್ತನೆ ಮಕ್ಕಳಿಲ್ಲದ ಹಾಗೆ ಕರ್ತನೆ ಬಂಜರುತನದಲ್ಲಿ ಇರುವುದಾದರೆ ಒಬ್ಬೊಬ್ಬರ ಜೀವಿತದಲ್ಲಿ ಸುಧಾ ದೇವರೇ ಕರ್ತನೆ ಆದರಣೆ ಆಶೀರ್ವಾದದ ಕರಗಳು ಚಲಿಸಲಿ, ಅದ್ಭುತಗಳು ನಡೆಯಲಿ ರಾಜ. ಈ ಮಕ್ಕಳನ್ನು ನಿನ್ನ ಕೃಪೆಯಲ್ಲಿ ಮರೆಮಾಚು. ಪ್ರತ್ಯೇಕವಾಗಿ ನಿನ್ನ ಸನ್ನಿಧಿ ಸೇವೆಗಾಗಿ ಕಾಣಿಕೆಗಳನ್ನು ಕಳಿಸಿದಂಥ ದೇವಾಕರ್ತನೆ ಸ್ವಾಮಿ ನಹೋಮಿ ಸಿಸ್ಟರ್ಗಾಗಿಯೂ, ಭಾಮಿನಿ ಸಿಸ್ಟರ್ಗಾಗಿಯೂ, ದೇವರೇ ಕರ್ತನೆ ಸ್ವಾಮಿ ರಿಟಾ ಸಿಸ್ಟರ್ಗಾಗಿಯೂ, ವೆಂಕಟೇಶ್ ಬ್ರದರ್ಗಾಗಿಯೂ, ಮುತ್ತುಮಣಿಗಾಗಿಯೂ, ದೇವರೇ ಕರ್ತನೆ ಕುಮಾರ್ಗಾಗಿಯೂ ನಾವು ನಿನ್ನ ಸಮ್ಮುಖದಲ್ಲಿ ಬರ್ತೇವೆ ರಾಜ. ಈ ಮಕ್ಕಳನ್ನು ನೀನು ಆಶೀರ್ವದಿಸು ದೇವರೇ. ನಿನ್ನ ಪರಲೋಕದ ಬಾಗಿಲುಗಳು ಇವರಿಗಾಗಿ ತೆರೆ ಮಾಡು. ಯಾವುದೇ ಆರ್ಥಿಕ ಮುಗ್ಗಟ್ಟುಗಳು ಇವರನ್ನು ಮುಟ್ಟಿದ ರೀತಿಯಲ್ಲಿ ದೇವರೇ 30, 60, ದೇವರೇ 100ರಷ್ಟು ಮಾತ್ರವಲ್ಲ 1000ರಷ್ಟು ಈ ಮಕ್ಕಳನ್ನು ಆಶೀರ್ವಾದ ಮಾಡು. ಅನೇಕರಿಗೆ ದೇವರೇ ಕೈ ಎತ್ತಿಕೊಳ್ಳಿಕ್ಕಾಗುವಂತ ಇವರ ಜೀವಿತದಲ್ಲಿ ಕರ್ತನೆ ಪರಲೋಕದ ದ್ವಾರಗಳನ್ನು ತೆರೆದು ನೀನು ಆಶೀರ್ವದಿಸು ದೇವಾ. ಕರ್ತನೆ ಈ ಸಂದೇಶವನ್ನು ಕೇಳುವರೆ ಎಲ್ಲರ ಜೀವಿತದಲ್ಲಿ ಸದಾ ನಿನ್ನ ಮಹಿಮೆ, ನಿನ್ನ ಪ್ರಭಾವ ಆವರಿಸಲಿ. ಯೇಸುವಿನ ನಾಮದಲ್ಲಿ ಬೇಡಿ ಪ್ರಾರ್ಥಿಸ್ತೇನೆ ಪರಲೋಕದ ತಂದೆಯಾದ ದೇವರೇ. ಆಮೇನ್, ಆಮೇನ್. God bless you all. Thank you.